25/1949 ಆದರೆ ಜಾರಿ ಬಂದದ್ದು 1950 ಜನವರಿ 26ನೇ ತಾರೀಕಿನಿಂದ ಜಾರಿ. ಈ 26ನೇ ತಾರೀಕಿಗೆ ಜನವರಿ 26ನೇ ತಾರೀಕಿಗೆ ಸಂವಿಧಾನ ಜಾರಿಯಾಗಿ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಂದರೆ ಅಮೃತ ಮಹೋತ್ಸವವನ್ನು ಈ ವರ್ಷ ಆಚರಣೆ ಮಾಡ್ತಾ ಇದೆ. ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಜಾರಿಯಾದ ಅಮೃತ ಮಹೋತ್ಸವವನ್ನು ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷ ಆಗಿದೆ. 75 ವರ್ಷ ಆಗ್ತಾ ಇದೆ, ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಈ ರಾಜ್ಯಾದ್ಯಂತ, ಇಡೀ ಕರ್ನಾಟಕ ರಾಜ್ಯಾದ್ಯಂತ 31 ಜಿಲ್ಲೆಗಳನ್ನು ಒಂದು ಸಂವಿಧಾನ ಜಾಗೃತಿ ಜಾಥಾ 26ನೇ ತಾರೀಕು ಜನವರಿ 26ನೇ ತಾರೀಕು ಈ ವರ್ಷ ಪ್ರಾರಂಭ ಆಗುತ್ತೆ. ಅದನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಮಂತ್ರಿಗಳು ಚಾಲನೆಯನ್ನು ಕೊಡ್ತಾರೆ. ಎಲ್ಲ ಜಿಲ್ಲಾ ಮಂತ್ರಿಗಳು ಆಯಾಯ ಜಿಲ್ಲೆಯಲ್ಲಿ ಚಾಲನೆಯನ್ನು ಕೊಡ್ತಾರೆ. ಅದು ಈ ಫೆಬ್ರವರಿ ತಿಂಗಳ 24-25 ಕೂಡ ನಡೀತದೆ. ಸುಮಾರು 25 ದಿನಗಳು, 27 ಡೇಸ್, 27 ದಿನಗಳು ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ 6,000 ಗ್ರಾಮ ಪಂಚಾಯಿತಿಗಳು, ಸುಮಾರು 6,000 ಚಿಲ್ಲರೆ ಗ್ರಾಮ ಪಂಚಾಯಿತಿಗಳಿದ್ದಾವೆ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗುತ್ತೆ ಇದು ಜಾಥಾ. ಫೆಬ್ರವರಿ 24-25ನೇ ತಾರೀಕು ವಿಚಾರ ಸಂಕಿರಣ ಇರ್ತದೆ. ಸಮಾವೇಶ, ವಿಚಾರ ಸಂಕಿರಣ ಇವೆಲ್ಲವೂ ಕೂಡ ಇರ್ತವೆ. ಇಮಿನೆಂಟ್ ಜುರಿಸ್ಟ್ ಎಕ್ಸ್ಪರ್ಟ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಅವ್ರನ್ನ ಕರೆಸಿ ಚರ್ಚೆಗಳನ್ನು ಮಾಡ್ತೀವಿ. ಈ 75 ವರ್ಷದಲ್ಲಿ ಸಂವಿಧಾನದ ದೇವೋದ್ದೇಶಗಳು ಎಷ್ಟು ಮಟ್ಟಿಗೆ ಜಾಗೃತಿಯನ್ನು ಮೂಡಿಸಿದ್ದಾವೆ ಜನರಲ್ಲಿ,